ಸೊ ಇಡೀ ಸ್ಟೇಟ್ಮೆಂಟನ್ನು ನಾವು ಹೆಂಗೆ ತಗೋಣ? ಗ್ಯಾರಂಟಿ ಯೋಜನೆಗಳಿಂದ ಶಾಸಕರಿಗೆ ಅನುದಾನ ಕಡಿಮೆ ಆಗಿದೆ, ಇಲಾಖೆಗಳಿಗೆ ದುಡ್ಡು ಕಡಿಮೆ ಆಗಿದೆ, ಅಂಥ ಸಂದರ್ಭದಲ್ಲಿ ಕಾರ್ಪೊರೇಟ್ ಕಂಪನಿಗಳು CSR ಫಂಡ್ ಕೊಟ್ಟು ಶಿಕ್ಷಣವನ್ನು ನೀಟಾಗಿ ನಡೆಸ್ತಾ ಇದ್ದಾರೆ ಅಂತ ತಗೊಳ್ಳೋಣ. ನೀವು ಗ್ಯಾರಂಟಿನ ಯಾಕೆ ಹೋಲಿಸ್ತೀರಿ? ಗ್ಯಾರಂಟಿ ಈಸ್ ಒನ್ ಆಫ್ ದ ರೀಸನ್ ನಾವಿಲ್ಲಿ ಬಂದು ನಿಮ್ಮ ಎದುರುಗಡೆ ಇಲ್ಲಿ ಕುತ್ಕೊಳ್ಳೋದಕ್ಕೆ. ಯಾಕೆಂದರೆ ಪ್ರಣಾಳಿಕೆಯ ಅಧ್ಯಕ್ಷರಾಗಿ ಮಾನ್ಯ ಪರಮೇಶ್ವರ್ ಅವರಿದ್ದರು 2023. ಆ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಇದೇ ನಿಮ್ಮ ಮಧು ಬಂಗಾರಪ್ಪ ಇದ್ದಿದ್ದು. ಈ ಗ್ಯಾರಂಟಿಗಳಿಗೆ ನಾನು ಕೂಡ ಸೈನ್ ಮಾಡಿದವನು, ಆ ಬುಕ್ ಕೊಟ್ಟವನು. ಜನರು ಅದನ್ನು ನೋಡಿ ಮತ ಹಾಕಿದ್ದಾರೆ. ಹಂಗಾರೆ ಇದು ಕೊಟ್ಟಿರೋದೇ ತಪ್ಪ? ಎಸ್ ಅಲ್ಲ, ಡಿಸ್ಕಷನ್ಸಿಗೆ ಹೋಗೋದಾದರೆ ವಿಚ್ ತುಂಬ ಜನರು ಮಾಡಿರ್ತಾರೆ ನಿಮ್ಮ ಜೊತೆಗೆ, ಮಾಧ್ಯಮದಲ್ಲಿ ನಾನು ಕೂಡ ಹಂಚ್ಕೊಂಡಿದ್ದೀನಿ. ಲಯಬಿಲಿಟಿ ಆಫ್ ಓಲ್ಡ್ ಗೌರ್ಮೆಂಟ್ ಮಾತಾಡಬೇಕಲ್ಲ, ಅದು ಇವತ್ತು ತೆಗಿಯಲ್ಲ. ನಾನು ತೆಗಿಯಕ್ಕೆ ಹೋಗೋದಿಲ್ಲ. ಬ್ಲೇಮ್ ಮಾಡಕ್ಕೆ ಹೋಗಲ್ಲ. ನಮ್ಮ ಕರ್ತವ್ಯ ಇಲ್ಲಿ ಕೂರಿಸಿದಿರಿ. ಈಗೆಲ್ಲದೂ ಕೂಡ ಅನುದಾನ ಹೆಚ್ಚು ಬರ್ತಾ ಇದೆ. 1 ವರ್ಷ ಸ್ವಲ್ಪ ಎಲ್ಲ ಸೆಟ್ಲ್ ಆಗೋದಕ್ಕೂ ಕೂಡ ಇತ್ತು ಹಳೆದು. ನನ್ನ ಇಲಾಖೆಯಲ್ಲಿ ಸುಮಾರು 4,000-5,000 ಕೋಟಿ ಹಳೆ ಸರ್ಕಾರದ ಬಾಕಿ ಇದೆ ಅಂತ ಹೇಳಿ ನಾನು ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನ ತೀರಿಸಿದ್ದೀನಿ ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಜಕೀಯವಾಗಿ ಹೋಗೋದು ನಾನು ತೀಕ್ಷ್ಣವಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ನಮಗಿಲ್ಲಿ ಕೂರಿಸಿದ್ದಾರೆ ಈ ಕೆಲಸ ಮಾಡೋಕ್ಕೆ. ಅದನ್ನು ಶಕ್ತಿ ಮೀರಿ ನಾವು ಮಾಡ್ತೀವಿ ಅಂತೇಳಿ ವಿಶ್ವಾಸವನ್ನು. ನಿಮ್ಮದೇ ಶಾಸಕರುಗಳ ಅಸಮಾಧಾನ ಅಲ್ಲ, ಅದು ಕೆಲವರು ಹೊರಗೆ ಹೇಳ್ಕೊಳ್ತಾರೆ, ಕೆಲವರು ಒಳಗಡೆ ಬಂದು ಹೇಳ್ಕೊಳ್ತಾರೆ. ಇದಲ್ಲ, ಅದನ್ನು ಅಡ್ರೆಸ್ ಮಾಡ್ತಕ್ಕಂಥ ಕೆಪಾಸಿಟಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು DK ಶಿವಕುಮಾರ್ ಸಾಹೇಬರಿಗಿದೆ. ಅದನ್ನು ಚರ್ಚೆ ಮಾಡಬೇಕು. ಇದನ್ನು ಏನಾದ್ರು ಹಂಗಿದ್ರೆ ಆ ಥರ ಚರ್ಚೆಗಳನ್ನು ಸರಿ ಹಾಕಬೇಕು. ಈಗ ನನ್ನ ಹತ್ರ ಮೊನ್ನೆ ಸಾಮಾನ್ಯವಾಗಿ ಹೇಳಬೇಕಾದ್ರೆ ರೂಮ್ಸ್ ಕೊರತೆ ಇದೆ, ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತೆ ಅಂಥೇಳಿ ಸುಮಾರು ಶಾಸಕರು. ಅದೊಂದು ಬಿಟ್ಟರೆ ಮೋಸ್ಟ್ಲಿ ನನಗೆ ಬಂದಿರತಕ್ಕಂಥ ಮಾಹಿತಿ ಇನ್ನೇನಿಲ್ಲ. ಈಗ ನೀವು ಅದನ್ನ ಕಂಪ್ಲೇಂಟ್ಸ್ ಅಂತ ತಗೊಳ್ಳೋದಕ್ಕಾಗೋದಿಲ್ಲ. ನನ್ನ ಕರ್ತವ್ಯ ಅಂಥೇಳಿ ಆ ಬೇಡಿಕೆಗಳಿಗೆ ನಾನು CSR ಫಂಡು ಬೇರೆ ಬೇರೆ ರೀತಿಯಲ್ಲಿ ಪ್ಲಸ್ ಸರ್ಕಾರದ ವತಿಯಿಂದ ಎರಡನ್ನೂ ಕೂಡ ಮ್ಯಾಚ್ ಮಾಡಬೇಕಾಗತ್ತೆ. ದೇವಸ್ಥಾನ ಕಟ್ತೀವಿ 1 ಕೋಟಿಯಲ್ಲಿ, ಅದ್ರ ಬದಲು ಒಂದು ಪ್ಲ್ಯಾನ್ ಮಾಡಿ 80 ಲಕ್ಷ ತೆಗೆದುಬಿಟ್ಟು ನಮ್ಗೆ ಶಾಲೆಗೆ ಹೆಲ್ಪ್ ಮಾಡಿ ಅಂಥೇಳಿ ನಾನು ಬೇಕಾದ್ರೆ ಭಿಕ್ಷೆ ಬೇಡೋದಕ್ಕೂ ಏನು ತಪ್ಪೇನಿಲ್ಲ. ಬಟ್ ಮಕ್ಕಳ ಹಿತದೃಷ್ಟಿಯಿಂದ, ನಾಟ್ ಸರ್ಕಾರದ ವತಿಯಿಂದ ಅಲ್ಲ, ಮಕ್ಕಳ ಹಿತದೃಷ್ಟಿಯಿಂದ ನಾನು ಮಾಡ್ತೀನಿ. ಯಾಕೆಂದರೆ ಹೋಗಿ ನಾರಾಯಣ ಗುರುಗಳು ಹೇಳ್ತಾರೆ, ದೇವಸ್ಥಾನ ಚಿಕ್ಕದು ಮಾಡಿ ಶಾಲೆ ದೊಡ್ಡದು ಮಾಡಿ, ಆವಾಗಲೇ ನಿಮ್ಮ ದೇಶ ಪ್ರಗತಿ ಆಗೋದು. ಅದು ನನಗನ್ಸುತ್ತೆ ಅಂಥ ಸ್ಥಾನದಲ್ಲಿರೋದ್ರಿಂದ ಅನಿವಾರ್ಯವಾಗಿ ನಾನು ಈ ಹೇಳಿಕೆಗಳನ್ನು ಹೇಳಿಕೊಂಡು ಸುಮಾರಷ್ಟು ಕಂಪ್ನಿಗಳು, ಕೆಲವು ಕಂಪ್ನಿಗಳು ನನಗೆ ಹೇಳಿದ್ದಾರೆ ಹೆಸರನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಅಂಥೇಳಿ. ಸಾಕಷ್ಟು ಹಣಗಳು ಬರ್ತಾ ಇದ್ದಾವೆ, ವ್ಯತ್ಯಾಸಗಳು ಮಾಡ್ತಾ ಇದ್ದೀವಿ.